ನಮಸ್ಕಾರ ಸ್ನೇಹಿತರೆ, ನಿಮ್ಮ ಬೆಲೆಯನ್ನು ಈ ರೀತಿ ಹೆಚ್ಚಿಸಿ. ಯಾವುದಕ್ಕೆ ಹೆಚ್ಚಿನ ಪ್ರತಿಕ್ರಿಯೆ ಕೊಡಬೇಡಿ. ಏನನ್ನು ಮಾಡಲು ಸಾಧ್ಯವೋ ಅದನ್ನು ಮಾತ್ರ ಹೇಳಿ. ಪ್ರತಿಯೊಬ್ಬರಿಗೂ ಗೌರವ ನೀಡಿ, ನಗು ಮುಖದೊಂದಿಗೆ ಜನರನ್ನು ಭೇಟಿ ಮಾಡಿ, ಪುಸ್ತಕಗಳನ್ನು ಓದಿ ಅಗತ್ಯವಾದ ಜ್ಞಾನ ಗಳಿಸಿ. ಕಡಿಮೆ ಶಬ್ದಗಳಿಂದ ಪರಿಣಾಮಕಾರಿಯಾಗಿ ಮಾತನಾಡಿ, ಏನು ಹೇಳುತ್ತೀರೋ ಅದನ್ನೇ ಮಾಡಿ ತೋರಿಸಿ. ಶುಭ್ರವಾದ ಬಟ್ಟೆ ಧರಿಸಿ, ಕಂಫರ್ಟ್ ಝೋನ್ ಇಂದ ಹೊರಗೆ ಬನ್ನಿ. ಸಮಯಕ್ಕೆ ಸರಿಯಾಗಿ ಕಾರ್ಯನಿರ್ವಹಿಸಿ. ಸ್ನೇಹಿತರೆ, ನಿಮ್ಮ ಆತ್ಮಗೌರವಕ್ಕಾಗಿ ಇದನ್ನು ತಪ್ಪದೆ ಪಾಲಿಸಿ. ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಳ್ಳದ ಜನರಿಂದ ಆದಷ್ಟು ದೂರವಿರಿ. ನಿಮ್ಮ ಭಾವನೆಗಳಿಗಿಂತ ಆತ್ಮಗೌರವ ಹೆಚ್ಚಾಗಿರಲಿ. ಅದಕ್ಕೆ ಧಕ್ಕೆ ಆದರೆ ಸಹಿಸಿಕೊಳ್ಳಬೇಡಿ. ನಿಮಗೆ ಮುಖ್ಯವಾದ ವಿಷಯಗಳನ್ನು ಯಾರಿಗೂ ಹೆದರದೆ ಶಾಂತಿಯಿಂದ ಮಾತನಾಡಿ. ಬೇರೆಯವರಿಗಾಗಿ ನಿಮ್ಮತನವನ್ನು ಎಂದಿಗೂ ಕಡಿಮೆ ಮಾಡಿಕೊಳ್ಳಬೇಡಿ. ನಿಮಗೆ ಸರಿ ಇಲ್ಲದಿದ್ದನ್ನು ಇಲ್ಲ ಎಂದು ದೃಢವಾಗಿ ಹೇಳಿ. ನಿಮಗೆ ನೀವು ಮಾಡಿದ ಪ್ರತಿಜ್ಞೆಗಳನ್ನು ಮತ್ತು ಮಾತುಗಳನ್ನು ಎಂದಿಗೂ ಮರೆಯದೆ ಪಾಲಿಸಿ. ಪ್ರೀತಿಗಾಗಿ ಅಥವಾ ಮೆಚ್ಚುಗೆಗಾಗಿ ಅವರ ಹಿಂದೆ ಹೋಗಬೇಡಿ. ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮ ಜೀವನದಲ್ಲಿ ಸಂತೋಷ ತರದೇ ಇರುವ ವ್ಯಕ್ತಿ ಅಥವಾ ಪರಿಸರದಿಂದ ದೂರವಿರಲು ಶಕ್ತಿಯುತವಾಗಿ ಬಲವಾಗಿ ಇರಿ. ಸ್ನೇಹಿತರೆ, ಯಾರಿಗೆ ನೀವು ಅರ್ಥವಾಗುವುದಿಲ್ಲವೋ ಅಂಥವರ ಮುಂದೆ ನೋವು ಹೇಳಿಕೊಂಡರೂ ಪ್ರಯೋಜನವಿಲ್ಲ. ಕಡಿಮೆ ನಿರೀಕ್ಷೆಗಳು ಜೀವನವನ್ನು ಸಂತೋಷವಾಗಿರಿಸುತ್ತದೆ. ಜೀವನದಲ್ಲಿ ಖುಷಿಯಾಗಿ ಇರಬೇಕಾದರೆ ನಿಮ್ಮನ್ನು ಮರೆತವರನ್ನು ನೀವು ಮರೆತು ಬಿಡಿ. ಎಷ್ಟು ಆಳವಾದ ಪ್ರೀತಿ ಇರುತ್ತದೆಯೋ ಅಷ್ಟೇ ನೋವು ಕೂಡ ಸಿಗುತ್ತದೆ. ನೀವು ಎಷ್ಟೇ ಕೆಟ್ಟದಾಗಿ ವ್ಯವಹರಿಸಿದರೂ ನಿಮ್ಮೊಂದಿಗೆ ಪ್ರೀತಿಯಿಂದಲೇ ಮಾತನಾಡುವವರನ್ನು ಯಾವಾಗಲೂ ಗೌರವಿಸಿ. ಮರೆಯಬೇಡಿ ಸ್ನೇಹಿತರೆ, ನಿಮ್ಮ ದುಃಖದಲ್ಲಿ ನಿಮ್ಮ ಸಾರಥಿ ನೀವೇ ಆಗಬೇಕು. ಈಗಿನ ಕಾಲದಲ್ಲಿ ಆ ಕೃಷ್ಣನ ತರಹ ಸಾರಥಿ ಸಿಗುವುದು ತುಂಬಾ ವಿರಳ. ಸೆಲ್ಫ್ ರೆಸ್ಪೆಕ್ಟ್ ಸಲುವಾಗಿ ಕೆಲವು ಸಂಬಂಧಗಳನ್ನು ಒದ್ದು ಓಡಿಸಬೇಕಾಗುವುದು ತುಂಬಾ ಅವಶ್ಯಕ. ಒದ್ದು ಓಡಿಸುವುದೇ ತುಂಬಾ ಒಳ್ಳೆಯದು. ನೆನಪಿಡಿ, ಅಪಮಾನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳುವುದಲ್ಲ, ಅವರ ಮುಂದೆ ಯಶಸ್ವಿಯಾಗಿ ತೋರಿಸುವುದರಲ್ಲಿದೆ. ಯಾವ ವ್ಯಕ್ತಿ ನೀವು ಇಲ್ಲದೆ ಖುಷಿಯಾಗಿದ್ದರೆ ಆ ವ್ಯಕ್ತಿಯನ್ನು ನೀವು ಇಲ್ಲದೆ ಖುಷಿಯಾಗಿರಲು ಬಿಟ್ಟು ಬಿಡಿ. ಪ್ರೀತಿ ಮತ್ತು ಗೌರವವನ್ನು ಯಾರಿಗಾದರೂ ತುಂಬಾ ಕೊಡಬೇಡಿ. ಒಂದು ದಿನ ಅವರು ಅವರ ಉಪಸ್ಥಿತಿಯನ್ನೇ ಮರೆತು ಬಿಡುವಷ್ಟು. ನಿಮ್ಮ ಜೀವನವನ್ನು ಬದಲಾಯಿಸುವ ಮಿತಿಗಳು ಸಂದೇಶಗಳಿಗೆ ತಕ್ಷಣ ಉತ್ತರಿಸದಿರುವುದು. ತಕ್ಷಣವೇ ಆಯಿತು ಎಂದು ಹೇಳುವ ಬದಲು ನಾನು ಒಮ್ಮೆ ಪರಿಶೀಲಿಸಿ ಹೇಳುವೆ ಎಂದು ಹೇಳುವುದು. ಇಲ್ಲ ಎಂದು ಹೇಳಿದಾಗ ಅದರ ಬಗ್ಗೆ ಯಾವಾಗಲೂ ವಿವರಿಸಬೇಡಿ. ಇತರರಿಗೆ ಅನುಕೂಲಕರವಾದಾಗ ಅಲ್ಲ, ನಿಮಗೆ ಅನುಕೂಲವಾದಾಗ ಹೊರಡುವುದು. ನೀವು ಮುಂದುವರೆಯಲು ಸಾಧ್ಯವಾದಾಗಲೂ ವಿಶ್ರಾಂತಿಯನ್ನು ಪಡೆಯುವುದು. ನೀವು ಸರಿಪಡಿಸಲು ಸಾಧ್ಯವಾಗದ ಸಮಸ್ಯೆಗಳನ್ನು ತೆಗೆದುಕೊಳ್ಳದಿರುವುದು. ಜನರು ನಿಮ್ಮಲ್ಲಿ ನಿರಾಶೆಗೊಳ್ಳಲು ಅವಕಾಶ ನೀಡುವುದು. ಸಂಬಂಧಗಳಲ್ಲಿ ಮೌನವನ್ನು ಇರಲು ಬಿಡುವುದು. ಯಾಕೆಂದರೆ ಪ್ರತಿಯೊಂದು ಜಾಗವನ್ನು ನಿಮ್ಮಿಂದ ತುಂಬಿಸಬೇಕಾಗಿಲ್ಲ. ಜೀವನದ ಬಗ್ಗೆ 5 ಕಹಿ ಸತ್ಯಗಳು. ಜೋಕ್ಸ್ಗಳಲ್ಲಿ ಅಸೂಯೆ ಕಾಣಿಸುತ್ತದೆ, ಗಮನ ಕೊಡಿ. ನೆಪಗಳು ಈ ದಿನವನ್ನು ಸುಲಭಗೊಳಿಸುತ್ತವೆ, ಆದರೆ ಅವು ನಾಳೆಯನ್ನು ಕಠಿಣಗೊಳಿಸುತ್ತವೆ. ಶಿಸ್ತು ಈ ದಿನವನ್ನು ಕಠಿಣಗೊಳಿಸುತ್ತದೆ, ಆದರೆ ಅದು ನಾಳೆಯನ್ನು ಸುಲಭಗೊಳಿಸುತ್ತದೆ. ವಿವರಣೆ ಉದ್ದವಾದಷ್ಟು ಸುಳ್ಳು ದೊಡ್ಡದಾಗಿರುತ್ತದೆ. ಹೋರಾಡುವವನ ದೊಡ್ಡ ಆಯುಧವೆಂದರೆ ಅದು ತಾಳ್ಮೆ. ನೀವು ಒಳ್ಳೆಯದನ್ನು ಮಾಡುವುದನ್ನು ಜನ ನೋಡಲು ಬಯಸುತ್ತಾರೆ, ಆದರೆ ಅವರಿಗಿಂತ ಎಂದಿಗೂ ಉತ್ತಮವಾಗಿರುವುದನ್ನು ಅಲ್ಲ. ಸುಲಭವಾಗಿ ಕ್ಷಮಿಸುವ ವ್ಯಕ್ತಿಯು ಹೆಚ್ಚಿನ ನೋವನ್ನು ಎದುರಿಸಬಹುದು. ಜೋರಾಗಿ ನಗುವವರು ಹೆಚ್ಚಾಗಿ ತಮಗಾದ ಆಳವಾದ ಗಾಯವನ್ನು ಮರೆಮಾಡುತ್ತಿರುತ್ತಾರೆ. ಸಣ್ಣ ವಿಷಯಗಳಿಗೂ ಅಳುವ ವ್ಯಕ್ತಿ ಬಹುಶಃ ದೊಡ್ಡ ಕಷ್ಟಗಳನ್ನು ಸಹಿಸಿಕೊಂಡಿರುತ್ತಾರೆ. ಆಗಾಗ್ಗೆ ಕೋಪಗೊಳ್ಳುವ ವ್ಯಕ್ತಿಯು ಹೆಚ್ಚಾಗಿ ದುರ್ಬಲನಾಗಿರುತ್ತಾರೆ ಮತ್ತು ಹೆಚ್ಚಿನ ಸಮಯ ಸುಳ್ಳುಗಾರರಾಗಿರುತ್ತಾರೆ. ಸಂಬಂಧ ಯಾವುದೇ ಇರಲಿ, ಅಲ್ಲಿ ನಿಮಗೆ ಗೌರವ ಇಲ್ಲ ಎಂದ ಮೇಲೆ ದೂರ ಸರಿಯುವುದೇ ಉತ್ತಮ. ಮನಸ್ಸು ಒಮ್ಮೆ ಕಲ್ಲಾದರೆ ಮೊದಲಿನ ಮನುಷ್ಯ ಮತ್ತೆ ಸಿಗಲಾರ. ಕೋಪ ಅರ್ಥವಾದಷ್ಟು ಕಾಳಜಿ ಅರ್ಥವಾದರೆ ಯಾವ ಸಂಬಂಧದಲ್ಲೂ ಬಿರುಕು ಮೂಡುವುದಿಲ್ಲ. ಜೀವನ ಎಲ್ಲವನ್ನೂ ಕಲಿಸುತ್ತದೆ, ಆದರೆ ನಾವು ಕಲಿಯಬೇಕು ಅಷ್ಟೇ. ಸ್ನೇಹಿತರೆ,
ಜೀವನದಲ್ಲಿ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡಿ. ಅರ್ಥ ಮಾಡಿಕೊಂಡವರು ಜೊತೆ ಇರುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ನಿಮ್ಮನ್ನು ಮೂಲೆ ಗುಂಪಾಗಿಸುವ 8 ಅಭ್ಯಾಸಗಳು. ಗುಂಪುಗಳಲ್ಲಿ ಯಾವಾಗಲೂ ಮಾತನಾಡುವುದು, ಯಾವಾಗಲೂ ಪ್ರತಿಯೊಂದನ್ನು ಒಪ್ಪಿಕೊಳ್ಳುವುದು, ಎಲ್ಲರಂತೆ ಉಡುಗೆ ಧರಿಸುವುದು, ನಿಮಗೆ ತಮಾಷೆಯಾಗಿ ಕಾಣದ ಹಾಸ್ಯಗಳನ್ನು, ನಿಮ್ಮ ಗೆಲುವುಗಳನ್ನು ಮರೆಮಾಚುವುದು, ಸ್ಥಳವನ್ನು ಪಡೆದಿದ್ದಕ್ಕಾಗಿ ಕ್ಷಮೆ ಯಾಚಿಸುವುದು, ಎಲ್ಲದಕ್ಕೂ ಹೌದು ಎಂದು ಹೇಳುವುದು, ನಿಮ್ಮ ಅಭಿಪ್ರಾಯಗಳನ್ನು ಎಂದಿಗೂ ಹಂಚಿಕೊಳ್ಳದಿರುವುದು. ಗೋಚರತೆಯ ಒಂದು ಆಯ್ಕೆಯಾಗಿದೆ, ಅದನ್ನು ಆಯ್ಕೆ ಮಾಡಲು ಪ್ರಾರಂಭಿಸಿ. ಗೆಲ್ಲಲೇಬೇಕು ಎಂದರೆ ಇದನ್ನು ತಿಳಿದಿರಿ. ಕೇವಲ 1% ಜನರು ಮಾತ್ರ ಇದನ್ನು ಮಾಡುತ್ತಾರೆ. ಸ್ನೇಹಿತರೆ, ಜೀವನದಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ. ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ನಿಮ್ಮ ದೇಹವು ಕೆಲಸ ಮಾಡಲು ಸಾಧ್ಯವಾಗದಿದ್ದಾಗ ಮಲಗಿ. ಪುರುಷರು ಮಹಿಳೆಯರನ್ನು ಬೆನ್ನಟ್ಟಬೇಡಿ. ಬದಲಿಗೆ ಜೀವನದಲ್ಲಿ ನಿಮ್ಮ ಗುರಿಯನ್ನು ಬೆನ್ನಟ್ಟಿ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ. ಬೇರೆಯವರು ನಿಮ್ಮನ್ನು ನಿಯಂತ್ರಿಸಲು ಬಿಡಬೇಡಿ. ನಿಮ್ಮ ಗುರಿಗಳ ಮೇಲೆ ಲೇಸರ್ ತೀಕ್ಷ್ಣವಾದ ಗಮನವಿರಲಿ. ವಾರಕ್ಕೆ 4-5 ಬಾರಿ ವ್ಯಾಯಾಮ ಮಾಡಿ. ಪ್ಲಾನ್ ಬಿ ಅಸ್ತಿತ್ವದಲ್ಲೇ ಇಲ್ಲ ಎಂದು ಭಾವಿಸಿ. ಅತಿಯಾದ ಪ್ರೀತಿ ಮತ್ತು ಕಾಳಜಿ ಬೇರೆಯವರಿಗೆ ಭಾರ ಎನಿಸತೊಡಗಿದರೆ ಅಲ್ಲಿಗೆ ಆ ಸಂಬಂಧದ ಅಂತ್ಯವಾಯಿತು ಎಂದರ್ಥ. ನಕ್ಕು ಬಿಡಿ, ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿಬಿಡಿ. ಯಾಕೆಂದರೆ ಇಲ್ಲಿ ಯಾರು ಕೂಡ ಯಾರ ಕಾಳಜಿಯನ್ನು ಮಾಡುವುದಿಲ್ಲ. ಇದುವೇ ಸತ್ಯ. ಯಾರು ನಿಮ್ಮ ಭಾವನೆಗಳಿಗೆ ಒಂದು ಚೂರು ಗೌರವವೇ ಕೊಡುವುದಿಲ್ಲವೋ ಅಂಥವರಿಗಾಗಿ ನಿಮ್ಮ ಭಾವನೆಗಳನ್ನು ಹಾಳು ಮಾಡಿಕೊಳ್ಳಬೇಡಿ. ಜೀವನ ನಗೆ ಪಾಟಲಿಯಾಗಿದ್ದರೂ ಬೇಜಾರಿಲ್ಲ. ಅಲ್ಲಿ ನಟಿಸಿದವರೆಲ್ಲ ನಮ್ಮವರೇ, ಅದೇ ಬೇಜಾರು. ಅಧಿಕಾರಕ್ಕಾಗಿ ಅವಶ್ಯಕತೆವಾಗಿ ಹೋರಾಡಿ. ಆದರೆ ಯಾವುದರ ಮೇಲೆ ನಿಮ್ಮ ಅಧಿಕಾರವಿಲ್ಲವೋ ಅದರ ಮೇಲೆ ಮೋಹ ಮಾತ್ರ ಬೇಡ. ಯಾರ ಜೊತೆ ಎಷ್ಟು ಆಳವಾದ ಸಂಬಂಧ ಬೆಸೆಯುತ್ತೀರೋ ಅವರೇ ನಿಮ್ಮನ್ನು ಅಷ್ಟೇ ಬಂಧನದಲ್ಲಿಡುತ್ತಾರೆ. ಹೃದಯಕ್ಕಿಂತ ಸುರಕ್ಷಿತವಾದ ಸ್ಥಳ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಆದರೆ ಎಲ್ಲದಕ್ಕಿಂತ ಹೆಚ್ಚು ಜನ ಅಲ್ಲಿಯೇ ಕಳೆದು ಹೋಗುತ್ತಾರೆ. ನೆನಪಿಡಿ, ಯಾರು ನಿಮ್ಮನ್ನು ಅಳಿಸುತ್ತಾರೋ ಅವರು ನಿಮ್ಮನ್ನು ಮರೆತು ಬಿಡಬಹುದು. ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು ಬರೀ ತೋರಿಕೆಯಲ್ಲೇ ಇರುತ್ತಾರೆ. ಆದರೆ ಸಮಯ ಬಂದಾಗ ಎಲ್ಲರೂ ಮುಖ ಮುಚ್ಚಿಕೊಂಡು ಓಡಿ ಹೋಗಿ ಬಿಡು. ಯಾರು ಸ್ವತಃ ತಾವು ಕೆಟ್ಟವರಾಗಿರುತ್ತಾರೋ ಅವರೇ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದು. ಕೋಟಿ ಆಣೆ ಪ್ರಮಾಣ ಮಾಡಿ ನಿಮ್ಮನ್ನು ಬಿಡಬೇಕು ಎಂದವರು ನಿಮ್ಮನ್ನು ಬಿಟ್ಟು ಬಿಡುತ್ತಾರೆ. ಜಗತ್ತಿನ ದುಬಾರಿ ವಸ್ತು ವಿಶ್ವಾಸ. ಅದನ್ನು ಗಳಿಸಲು ಇಡೀ ಜೀವಮಾನವೇ ಬೇಕಾಗುತ್ತದೆ. ಆದರೆ ಅದನ್ನು ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು. ದೊಡ್ಡತನ ಎಂತಹ ಗುಣವೆಂದರೆ ಅದು ಪದವಿಯಿಂದ ಬರುವುದಿಲ್ಲ, ಸಂಸ್ಕಾರದಿಂದ ಬರುತ್ತದೆ. ನಿಜ ಹೇಳಬೇಕೆಂದರೆ ರೈಲ್ವೆ ಸ್ಟೇಷನ್ ತರ ಆಗಿದೆ ನಮ್ಮೆಲ್ಲರ ಜೀವನ. ಇಲ್ಲಿ ತುಂಬಾ ಜನರಿದ್ದಾರೆ, ಆದರೆ ಯಾರು ನಮ್ಮವರಲ್ಲ. ಹೃದಯ ಬೇಜಾರಿನಲ್ಲಿದ್ದರೆ ಜಗತ್ತಿನ ಹೊಳಪು ಕೂಡ ವಿಷ ಎನಿಸುತ್ತದೆ. ಸ್ನೇಹಿತರೆ, ಒದ್ದಾಟ ಎಂದರೆ ಏನು ಎಂಬುದನ್ನು ಯಾವ ವ್ಯಕ್ತಿ ಹತ್ತಿರ ಎಲ್ಲವೂ ಇರುತ್ತದೆಯೋ, ತಮಗೆ ಬೇಕಾದವರೇ ಇರುವುದಿಲ್ಲವೋ ಅವರನ್ನು ಕೇಳಿ. ಪ್ರಸನ್ನತೆ ಎಂಬುವುದು ಎಂತಹ ಔಷಧಿ ಎಂದರೆ ಜಗತ್ತಿನ ಯಾವ ಅಂಗಡಿಯಲ್ಲಿಯೂ ದೊರೆಯುವುದಿಲ್ಲ. ಅದು ನಿಮ್ಮೊಳಗೆ ಕಂಡುಕೊಳ್ಳಬೇಕು. ಯಶಸ್ಸು ಗಳಿಸಬೇಕಾದರೆ ಹೊರಗೆ ಬನ್ನಿ, ಕಷ್ಟಪಡಿ, ನಿಂದನೆ ಸಹಿಸಿಕೊಳ್ಳಿ, ಏನು ಬೇಕಾದರೂ ಮಾಡಿ. ಆದರೆ ಮನೆಯಲ್ಲಿ ಖಾಲಿ ಮಾತ್ರ ಕೂರಬೇಡಿ. ಜೀವನ ನಮ್ಮನ್ನು ಕಷ್ಟ ಕಾಲದಲ್ಲಿ ಹೇಗೆ ಕುಣಿಸುತ್ತದೆಯೋ ಹಾಗೆ ನಮ್ಮವರು ಹಿಂದಿನಿಂದ ವಾದ್ಯ ನುಡಿಸುತ್ತಿರುತ್ತಾರೆ. ಜ್ಞಾನದಿಂದ ಮೇಲೆ ಏಳದ ಮನುಷ್ಯ ಕಷ್ಟ ಬಂದಾಗ ಎದುರಿಸಲು ಅಷ್ಟು ಮೇಲೆ ಏಳುತ್ತಾನೆ. ಸ್ನೇಹಿತರೆ, ಜೀವನದಲ್ಲಿ ಎಷ್ಟು ಬ್ಯುಸಿಯಾಗಿ ಎಂದರೆ ಪಶ್ಚಾತ್ತಾಪ, ಭಯ, ದ್ವೇಷಕ್ಕೆ ಸಮಯವೇ ಸಿಗಬಾರದು. ಹಾಗೆ ಕೆಲವೊಮ್ಮೆ ಸಂತೋಷದ ವಿಷಯಗಳು ನಿಮ್ಮಷ್ಟಕ್ಕೆ ಸೀಮಿತವಾಗಿರಲಿ. ಯಾಕೆಂದರೆ ಇಲ್ಲಿ ಎಲ್ಲರೂ ನಿಮ್ಮ ಸಂತೋಷಕ್ಕೆ ಸಂತೋಷ ಪಡುವುದಿಲ್ಲ. ಜನರು ಕನ್ನಡಿಯನ್ನು ನೋಡುತ್ತಲೇ ಇರಲಿಲ್ಲ. ಯಾಕೆಂದರೆ ಕನ್ನಡಿ ಚಿತ್ರದ ಬದಲು ತಮ್ಮ ಚರಿತ್ರೆಯನ್ನೇ ತೋರಿಸಿದರೆ ಒಂಟಿಯಾಗಿದ್ದಾಗ ನಿಮಗೆ ಅಷ್ಟು ದುಃಖ ಎನಿಸುವ ಅವಶ್ಯಕತೆ ಇರುವುದಿಲ್ಲ. ಆದರೆ ಒಬ್ಬ ತಪ್ಪಾದ ವ್ಯಕ್ತಿಯೊಂದಿಗೆ ಇದ್ದಾಗ ತುಂಬಾ ದುಃಖ ಅನುಭವಿಸಬೇಕಾಗುತ್ತದೆ. ಮನಸ್ಸಿಗೆ ಇಷ್ಟವಾದವರು ತುಂಬಾ ಕಷ್ಟಪಟ್ಟಾಗ ಸಿಗುತ್ತಾರೆ.
ಆದರೆ ತುಂಬ ಕಷ್ಟಪಟ್ಟು ನಿಲ್ಲುತ್ತಾರೆ. ಮನಸ್ಸಿನ ಶಾಂತಿಗಾಗಿ 10 ಸುವರ್ಣ ನಿಯಮಗಳು. ನಿಧಾನವಾಗಿ ಉಸಿರಾಡಿ, ಸ್ಪಂದಿಸಿ, ಪ್ರತಿಕ್ರಿಯಿಸಬೇಡಿ. ನಿಮ್ಮಿಂದ ನಿಯಂತ್ರಿಸಲಾಗದ್ದನ್ನು ಬಿಟ್ಟುಬಿಡಿ. ಸರಳತೆ, ವರ್ತಮಾನದಲ್ಲಿ ಜೀವಿಸಿ. ಹಾಗಾಗಿ ಮೌನವನ್ನು ಆರಿಸಿ. ನಿಮ್ಮ ದೇಹವನ್ನು ಪೋಷಿಸಿ, ಪ್ರಕೃತಿಯಲ್ಲಿ ಸಮಯ ಕಳೆಯಿರಿ. ನಿಮ್ಮ ಗಮನವನ್ನು ರಕ್ಷಿಸಿ, ಕೃತಜ್ಞತೆಯನ್ನು ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.